ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ ಉಗ್ರಂ ಮಂಜು ಹಾಗೂ ನಮ್ದು ಗೌತಮಿ ಅವರು. ಸೊ ಇವರಿಬ್ರು ಭಾರಿ ದೋಸ್ತಿ. ಇವರು 3 ಜನ ಇದ್ರು. ಫಸ್ಟಿಗೆ ಮೋಕ್ಷಿತ್ ಅವರಿದ್ರು. ಮೋಕ್ಷಿತ್ ಅವರು ಆಚೆ ಬಂದ ಮೇಲಿಂದ ಇವರಿಬ್ರು ಜನ್ಮದ ಜೋಡಿ ತರ ಒಂದು ಭಯಂಕರವಾದ ಜೋಡಿ ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ ಭಾರಿ ಚೆನ್ನಾಗಿರುವ ಒಂದು ಜೋಡಿ ಫ್ರೆಂಡ್ಶಿಪ್ ಅಲ್ಲಿ ಅಷ್ಟೇ. ಸೊ ಇನ್ನು ಎರಡು ಕ್ಯಾಪ್ಟನ್ ಮನುಷ್ಯನಿಗೆ ಅಧಿಕಾರ ಸಿಕ್ಕಿದಾಗ ಯಾವ ರೀತಿ ಚೇಂಜ್ ಆಗ್ತಾರೆ ಒಬ್ಬ ವ್ಯಕ್ತಿ ಅಂತ ಹೇಳೋದಕ್ಕೆ ಉದಾಹರಣೆ ಗೌತಮಿ ಅವರು. ಅಧಿಕಾರ ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ವಿನ್ ಆಗಿ ಕ್ಯಾಪ್ಟನ್ ಆಗಿ ಆದ್ಮೇಲೆ ಉಂಟಲ್ಲ, ಮಂಜು ಅವರನ್ನು ಯಾವ ತರ ಮಾಡ್ತಿದ್ದಾರೆ ಈ ಗೌತಮಿ ಅವರು ಅಂತ ಹೇಳಿದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿದ್ರಿ. ಇವತ್ತಿನ ಪ್ರೋಮೋದಲ್ಲಿ ಈಗ ಒಂದು ಜಸ್ಟ್ ಪ್ರೋಮೋ ಬಿಟ್ಟಿದ್ದಾರೆ, ಅದರಲ್ಲಿ ಸಹ ಹಾಗೇನೆ ಗೌತಮಿ ಅವರು ಆಟ ಆಡ್ತಿದ್ದಾರೆ. ಅಲ್ಲಿ ಹೋಗಿ ಮಂಜು ಶಿಶಿರ್ ಅವನು ಏನೋ ಡಿಸ್ಟರ್ಬ್ ಮಾಡಿದೆ ಅಂತ ಹೇಳಿ ಮಂಜು ಹೇಳ್ತಾನೆ ಶಿಶಿರಿಗೆ ಏನಕ್ಕೆ ಡಿಸ್ಟರ್ಬ್ ಮಾಡಿದೆ ಅಂತ. ಅದಕ್ಕೆ ಗೌತಮಿ ಅವರು ಬಂದ್ರು, ನಾನು ಆಟ ಆಡ್ತೇನೆ ಇಲ್ಲ ಸಾಯ್ತೇನೆ, ನನ್ನ ವಿಷಯಕ್ಕೆ ಬರಬೇಡ ನೀನು ಅಂತ ಹೇಳಿ ಮಂಜು ಅವರಿಗೆ ಡೈರೆಕ್ಟ್ ಆಗಿ ಗೌತಮಿ ಅವರು ಬೈದಿದ್ದಾರೆ. ಸೊ ಏನಂತ ಹೇಳಿದ್ರೆ ಅಧಿಕಾರ ಈಗ ಕ್ಯಾಪ್ಟನ್ಸಿಯಲ್ಲಿ ಸಿಗುವವರೆಗೆ ಗೌತಮಿ ಅವರು ಬೇರೆ ತರನೇ ಇದ್ರು. ಕ್ಯಾಪ್ಟನ್ಸಿ ಯಾವಾಗ ಸಿಕ್ತು ನೋಡಿ, ಅದಾದ್ಮೇಲಿಂದ ಫುಲ್ ಚೇಂಜ್ ಆಗಿದ್ದಾರೆ, ಆಟಿಟ್ಯೂಡ್ ಬಂದಿದೆ. ಮಂಜು ಅವರನ್ನು ನಾಯಿಗಿಂತ ಕಡೆ ಮಾಡ್ತಿದ್ದಾರೆ. ನಾಯಿಗಿಂತ ಕಡೆ ಅಂತ ಹೇಳಿದ್ರೆ ಎಷ್ಟು ಬೈತಿದ್ದಾರೆ ಅಂತ ಹೇಳಿದ್ರೆ ಮಂಜು ಅವ್ರದ್ದು ಒಂದೇ ಒಂದು ಶಬ್ದ ಬರ್ತಾ ಇಲ್ಲ. ಸೊ ಇದೇ ಮಂಜು ಬೇರೆಯವರಾದ್ರೂ ಮಂಜುಗೆ ಬೈತಿದ್ರು ಉಂಟಲ್ಲ, ಸರಿಯಾಗಿ ಬೈತಿದ್ದ ಮಂಜು ಎಷ್ಟೇ ಫ್ರೆಂಡ್ಶಿಪ್ ಆಗಲಿ ಏನೇ ಆಗಲಿ ನಮ್ಮ ಒಂದು ಸ್ವಾಭಿಮಾನವನ್ನು ಬಿಟ್ಕೊಡ್ಬಾರ್ದು. ಮಂಜು ಹೋಗಿದ್ದು ಬಿಗ್ ಬಾಸ್ ಮನೆಗೆ ಏಕ ಅಂತ ಹೇಳಿದ್ರೆ ಒಬ್ಬನೇ ಹೋಗಿದ್ದು. ಅಲ್ಲಿ ಹೋಗಿ ಜೋಡಿಯಾಗಿ ಆಟ ಆಡ್ಲಿಕ್ಕೆ ಆಗಲ್ಲ, ನಾಡ್ದು ವಿನ್ ಆಗೋದು ಒಬ್ಬರೇ. ಸೊ ಈ ಗೌತಮಿ ಅವರು ಎಷ್ಟು ಇಗ್ನೋರ್ ಅಂತ ಹೇಳಿದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ. ಅಂತ ಹೇಳಿದ್ರೆ ಒಂದು ಅಧಿಕಾರ ಸಿಕ್ಕಿದಾಗ ಯಾವ ರೀತಿ ಚೇಂಜ್ ಆಗೋದು ಅದು ಭಾರಿ ದೊಡ್ಡ ತಪ್ಪು ಗೌತಮಿ ಅವರು ಇಷ್ಟು ಬರಲಿಕ್ಕೆ ಕಾರಣನೇ ಉಗ್ರಂ ಮಂಜು. ಸೊ ಇವಾಗ ಒಂದು ಪ್ರೋಮೋ ಬಿಟ್ಟು ಅದಕ್ಕೆ ತುಂಬ ಅಂತ ಹೇಳಿದ್ರೆ ತುಂಬ ಜನ ಸಿಟ್ಟುಕೊಂಡಿದ್ದಾರೆ. ಏನಂತ ಹೇಳಿದ್ರೆ ಇನ್ನು ಯಾವ ಜನ ಮರ ಮಂಜು ಏನಕ್ಕೆ ಅವಳ ಹಿಂದೆ ಹೋಗ್ತೀಯ ಅಂತ ಹೇಳಿ. ಸೊ ಇದು ಜನ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಡು ಹೋಗುವ. ಒಬ್ರು ಹೇಳಿದ್ದಾರೆ ನೋಡಿ, ಮಂಜಣ್ಣ ಅವಳೇ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ, ಮತ್ತೆ ಅವಳ ಏನು ಹಾಗೆ ಹೊಸ್ಕೊಂಡು ಹೋಗೋದು ಅಂತ ಹೋಗ್ಕೊಂಡಿದ್ದಾರೆ. ಓದ್ಲು ನೀನು ನಿನ್ನ ಆಟ ಆಡು ಗುರು, ಅವ್ರು ಹೋಗ್ಲಿ, ಯಾಕೆ ಹಿಂದೆ ನಾ ಈ ಥರ ಹೋಗ್ತೀಯ ಅಂತ ಹೇಳಿ ಈ ಥರ ಒಬ್ಬ ಹೇಳಿದ್ದಾರೆ. ಇನ್ಮೇಲೆ ಉಗ್ರಂ ಮಂಜು ಏಕಾಂಗಿಯಾಗಿ ಆಡಬೇಕು ಅನ್ನೋರು ಲೈಕ್ ಮಾಡಿ, ಅದಕ್ಕೆ 5,000 ಜನ ಲೈಕ್ ಮಾಡಿದ್ದಾರೆ ಆ ಒಂದು ಕಮೆಂಟ್ಗೆ ಅನ್ಕೊಳ್ಳಿ. ಅಂತ ಹೇಳಿದ್ರೆ ಗೌತಮಿಯ ಸಹವಾಸ ಬಿಟ್ಬಿಡು ಅಂತ ಹೇಳಿದ್ದು ಒಬ್ರು. ಅದಕ್ಕೆ ಮಂಜಣ್ಣನಿಂದಲೇ ಈಜು ಕಲಿತವರು ಈಗ ಅವರನ್ನೇ ಮುಳುಗಿಸಲು ಯತ್ನಿಸುತ್ತಿದ್ದಾರೆ. ಪಾಪ ಅವರಿಗೇನು ಗೊತ್ತು, ಮಂಜಣ್ಣ ಸಮುದ್ರದಲ್ಲಿ ಬಿಟ್ಟರೂ ಮುಳುಗಲ್ಲ ಅಂತ. ವಾ ಏನು ಒಂದು ಡೈಲಾಗ್, ಇಂಥ ಒಂದು ಅದ್ಭುತ. ಇವರೆಲ್ಲ ರೈಟರ್ ಆಗ್ಬೇಕು ಆಕ್ಚುಲಿ. ಎಂತ ಬರ್ದಿದ್ದಾರೆ ನೋಡು, ಮಂಜಣ್ಣನಿಂದನೇ ಈಜು ಕಲಿತ ಅಂತ ಹೇಳಿದ್ರೆ ಮಂಜುವೇ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ತನಕ ಬೆಳೆಸಿದ ಗೌತಮಿ ಮಂಜು ಅವನ್ನೇ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಹೇಳಿ ಅರ್ಥ ಆಯ್ತು. ಆದ್ರೂ ಮಂಜು ಕ್ಯಾರ್ ಮಾಡುವವನಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿದ್ದಾರೆ. ಬಟ್ ರಿಯಲ್ ಆಗಿ ಅಲ್ಲಿ ಮಂಜು ನಾಯ್ಕಿಂತ ಕಡೆಯಾಗಿ ಗೌತಮಿ ಹಿಂದೆ ಹೋಗ್ತಿದ್ದಾರೆ. ಅದು ನೀವು ಅರ್ಥ ಮಾಡ್ಕೋಬೇಕು ಮಂಜು ಅಭಿಮಾನಿಗಳು. ಗೌತಮಿ ಅವರು ತುಂಬಾ ಅತಿಯಾಗಿ ಆಡ್ತಾ ಇದ್ದಾರೆ, ನಿಮ್ಮ ಮಿತಿಯಲ್ಲಿ ಆಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಒಬ್ರು. ತುಂಬಾ ಓವರ್ ಆಗಿ ಆಡ್ತಿದ್ದಿ ಅಂತ ಹೇಳಿ. ಇನ್ನು ಗೌತಮಿ ಅವರು ಮಂಜು ಅವರನ್ನು ಮಾನಸಿಕವಾಗಿ ಕುಗ್ಗಿಸುತ್ತಿದ್ದಾರೆ. ಮಂಜು ಇಷ್ಟು ಮಾನಸಿಕವಾಗಿ ಕುಗ್ಗಿಸಲಿಕ್ಕೆ ಕಾರಣ ಏನು? ಮಂಜು ಅವರು ಮಾನಸಿಕವಾಗಿ ಇಷ್ಟು ಕುಗ್ಲಿಕ್ಕೆ ಕಾರಣ ಏನು? ಎಷ್ಟೇ ಒಂದು ಫ್ರೆಂಡ್ಶಿಪ್ ಇದ್ರು, ಅಷ್ಟೊಂದು ಒಬ್ಬ ವ್ಯಕ್ತಿಯ ಹಿಂದೆ ಏನು ಹೇಳಿದ್ರು ಒಂದು ಶಬ್ದ ಮಾತಾಡಲ್ಲ. ಮೈನ್ ಮೋಕ್ಷಿತ್ ಅವರು ಫಸ್ಟ್ 2 ವಾರ ಒಟ್ಟಿಗಿದ್ರು, ಅದಾದ್ಮೇಲೆ ಆಚೆ ಬರ್ಲಿಕ್ಕೆ ಕಾರಣನೇ ಇದು ರೀಸನ್ ಕೊಟ್ಟದ್ದು ಮೋಕ್ಷಿತ್ ಅವರು. ಏನಂತ ಹೇಳಿದ್ರೆ ಮಂಜು ಅವರು ಯಾರು ಗೌತಮಿ ಅವರು ಹೇಳಿದ ಮಾತನ್ನು ಮಾತ್ರ ಕೇಳುದು, ನಾನು ಏನು ಹೇಳಿದ್ರು ಸಹ ಅದಕ್ಕೆ ಮರೆಯೋದಿಲ್ಲ, ಅವಳು ಏನು ಹೇಳ್ತಾಳೆ ಅದಕ್ಕೆ ಹೂ ಅಂತ. ಸೊ ಇದು ಯಾಕೆ ಅಂತ ಹೇಳಿದ್ರೆ ಮಂಜು ಅವರಿಗೆ ಗೌತಮಿ ಅವರು ತುಂಬಾ ಇಷ್ಟ ಆಗಿದ್ದಾರೆ. ಇಷ್ಟ ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಅಲ್ಲಿ, ಬೇರೆ ತರ ಅನ್ಕೋಬೇಡಿ ನೀವು. ಸೊ ಒಂದು ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಅವ್ರು ಏನು ಹೇಳಿದ್ರು ಅವರಿಗೆ ಅಷ್ಟು ವಾಪಸ್ ಹೇಳ್ಬೇಕಂತ ಅನಿಸ್ತಾ ಇಲ್ಲ, ಬಾರಿ ಒಂದು ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಪಾಪ ಮಂಜು ಅವರು. ಸೊ ಇದರಿಂದ ಆಚೆ ಬರಬೇಕು, ಅದು ನೋಡುವವರಿಗುಂಟಲ್ಲ ಮಂಜು ಅವರ ಅಭಿಮಾನಿಗಳಿಗೆ ಅದು ಬೇಸರ ಆಗ್ತದೆ. ಅಂತ ಹೇಳಿದ್ರೆ ಏನು ಅವಳು ಒಂದು ಆ ಥರ ಹೇಳಿದಾಗ ಹಿಂದೆ ಹೋಗ್ತಾನೆ, ಏನು ಅಷ್ಟು ನಿನ್ನೆ ಎಪಿಸೋಡ್ ನಾಯಿಗೆ ಬೈದಿದ್ದಾರೆ, ಒಂದೇ ಒಂದು ಹಿಂದೆ ತಿರುಗೇಟು ಮಾತ್ರ ಆಡಲಿಲ್ಲ ಗೌತಮಿ ಅವರು. ಸೊ ಇದು ನೋಡುವಾಗ ಉಂಟಲ್ಲ ಭಾರಿ ಬೇಜಾರಾಗ್ತದೆ. ಸೊ ನಿಮಗೆ ಇವರಿಬ್ಬರ ಬಗ್ಗೆ ಏನು ಅನ್ಸುತ್ತೆ ಅಂತ ಹೇಳಿ, ಯಾರು ಸರಿ, ಗೌತಮಿದು ಸರಿಯಾ ಮಂಜುದು ಸರಿಯಾ, ಯಾರು ಸರಿಯಾ ತಪ್ಪು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಹಾಕಿ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನನ್ನದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.